ಕೈ ರುಚಿಯಲ್ಲಿ ನಾನು ನಿಮಗೆ ಇವತ್ತು ವಿಶೇಷವಾದಂಥ ಒಂದು ಸೈಡ್ ಡಿಶ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಇದು ಸ್ಪೆಷಲ್, ಯಾಕೆ ಅಂದರೆ ಇದು ಭಾಳಷ್ಟು ಜನರು ಗೊತ್ತಿಲ್ಲ ಇದು ಹೆಂಗೆ ಮಾಡೋದು ಅಂತ. ಇದು ನಾನು ಹಂಗೆ ಅಲ್ಲಿ ಇಲ್ಲಿ ಕೇಳಿ ತಿಂದು ಏನೋ ಮಾಡಿ ಕಲ್ತಿರುವಂಥದ್ದು, ಸ್ವಲ್ಪ ಇಂಪ್ರೂವೈಸ್ ಮಾಡಿರುವಂಥದ್ದು. ಇದಕ್ಕೆ ನಾನಿಟ್ಟಿರೋ ಹೆಸರು ಆಲೂ ಅಫ್ಸಾನಾ. ಆಲೂ ಅಫ್ಸಾನಾ. ಅಫ್ಸಾನಾ ಅಂದರೆ ಕತೆ, ಆಲೂವಿನ ಕತೆ ಬ್ಯೂಟಿಫುಲ್ ಆಗಿರುತ್ತೆ. ಈಗ ಈ ಆಲೂ ಅಫ್ಸಾನಾ ಮಾಡೋದಕ್ಕೆ ಏನೇನು ಪದಾರ್ಥಗಳು ಬೇಕು ಅಂತ ಮೊದಲು ತಿಳ್ಕೊಂಬೋಣ. ಆಲೂ ಅಂದ ತಕ್ಷಣ ಆಲೂಗಡ್ಡೆ ಜ್ಞಾಪಕಕ್ಕೆ ಬಂದೇ ಬರುತ್ತೆ. ಸೊ ನಾನು ಇಲ್ಲಿ ಬೇಬಿ ಪೊಟ್ಯಾಟೊ ಸಣ್ಣಗಿರ್ತಕ್ಕಂಥ ಆಲೂಗಡ್ಡೆಯನ್ನು ಚೆನ್ನಾಗಿ ಕ್ಲೀನಾಗಿ ತೊಳೆದು ಇಟ್ಕೊಂಡಿದ್ದೀನಿ, ಸಿಪ್ಪೆ ಸಮೇತ ಇದೆ. ಅದಲ್ದಿರ ಸಣ್ಣದಾಗಿ ಹೆಚ್ಚಿರ್ತಕ್ಕಂಥ ಈರುಳ್ಳಿ, ಸ್ವಲ್ಪ ದೊಡ್ಡದಾಗಿ ಹೆಚ್ಚಿರ್ತಕ್ಕಂಥ ದೊಡ್ಡ ಮೆಣಸಿನಕಾಯಿ, ಸಣ್ಣದಾಗಿ ಉದ್ದುದ್ದಕ್ಕೆ ಹೆಚ್ಕೊಂಡಿರ್ತಕ್ಕಂಥ ಹಸಿ ಮೆಣಸಿನಕಾಯಿ, ಮತ್ತು ಈ ಪಲಾವ್ ಎಲೆ ಅಂತ ಬರುತ್ತಲ್ಲ ಬೇ ಲೀವ್ಸ್ ಅದೊಂದೆರಡು, ಮತ್ತು ಮಸಾಲೆಗೆ ನಾನು ಆಮ್ಚೂರ್ ಪೌಡರ್ ಬಳಸ್ತೀನಿ, ಅಚ್ಚಮೆಣಸಿನ ಪುಡಿ ಬಳಸ್ತೀನಿ, ಧನಿಯಾ ಪುಡಿ ಬಳಸ್ತೀನಿ ಮತ್ತು ಜೀರಿಗೆ ಪುಡಿಯನ್ನು ಬಳಸ್ತೀನಿ. ಇದಲ್ದಿರ ಸಣ್ಣದಾಗಿ ಹೆಚ್ಚೋದು ಕೊತ್ತಂಬರಿ ಸೊಪ್ಪು ಮತ್ತು ನಿಂಬೆಹಣ್ಣಿನ ರಸ, ಅದೆಲ್ಲಕ್ಕಿಂತ ಮುಖ್ಯವಾಗಿ ಎಣ್ಣೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಇವೆಲ್ಲ ನಮ್ಮ ಆಲೂ ಅಫ್ಸಾನಾ ಮಾಡೋದಕ್ಕೆ ಬೇಕಾಗಿರ್ತಕ್ಕಂಥ ಪದಾರ್ಥಗಳು. ಈಗ ಈ ಆಲೂ ಅಫ್ಸಾನಾ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಲೆಸನ್ ನಂಬರ್ 1, ಒಲೆ ಹತ್ತಿಸಬೇಕು. ಇದರ ಮೇಲೆ ಒಂದು ಬಾಣಲೆ ಇಡ್ತೀನಿ. ಈ ಬಾಣಲೆಗೆ ಎಣ್ಣೆ ಹಾಕ್ತೀನಿ. ಇದಕ್ಕೆ ನಾನು ಪುಟ್ಪುಟಾಣಿ ಆಲೂಗಡ್ಡೆ ಇದೆಯಲ್ಲ ಸಿಪ್ಪೆ ಸಮೇತ ಅದನ್ನು ಹಾಕಿ ಕರಿತೀನಿ. ಇದು ಚೆನ್ನಾಗಿ ಕರಿಬೇಕು, ಎಣ್ಣೆಯಲ್ಲಿ ಅದು ಚೆನ್ನಾಗಿ ಬೇಯಬೇಕು. ಇವೆಲ್ಲ ನೋಡೋ ಹಾಗೆ ಆಲೂಗಡ್ಡೆನ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂದರೆ ಇದನ್ನು ಸಪ್ರೇಟಾಗಿ ಇಟ್ಕೊಂಡು ಇದರ ಮೇಲೆ ಇನ್ನೆರಡು ಪೇಪರ್ ಹಾಕಿ ಅದನ್ನು ಹಿಸುಕಬೇಕು. ನೆಕ್ಸ್ಟು ಮತ್ತೆ ಒಲೆ ಹಚ್ಕೊಳ್ಳೋಣ. ಎಣ್ಣೆ ಸ್ವಲ್ಪ ಕಾಯಬೇಕು. ಓಕೆ, ಈಗ ಇದಕ್ಕೆ ಮೆಣಸಿನ್ಕಾಯಿ ಹಾಕೋಣ. ಆಮೇಲೆ ದೊಡ್ಡ ಮೆಣಸಿನ್ಕಾಯಿ, ಇದು ಕೂಡ ಚೆನ್ನಾಗಿ ಫ್ರೈ ಆಗಬೇಕು. ಇದು ಸ್ವಲ್ಪ ಟೈಮ್ ಹಿಡಿಯುತ್ತೆ, ಅದಕ್ಕೆ ನಾನು ಇದನ್ನು ಮೊದಲು ಹಾಕಿದ್ದೀನಿ, ಆಮೇಲೆ ಈರುಳ್ಳಿ ಹಾಕ್ತೀನಿ. ಈರುಳ್ಳಿ ಈ ದೊಣ್ಣೆ ಮೆಣಸಿನ್ಕಾಯಿ ಮತ್ತು ಮೆಣಸಿನ್ಕಾಯಿಗಿಂತ ಬೇಗ ಬೆಂದುಬಿಡುತ್ತೆ, ಫ್ರೈ ಆಗುತ್ತೆ. ಅದಕ್ಕೆ ಫಸ್ಟ್ ಇದನ್ನು ಮಾಡ್ಕೊಂಡು ಆಮೇಲೆ ಅದಕ್ಕೆ ಈರುಳ್ಳಿ ಹಾಕ್ತೀನಿ. ಓಕೆ, ಪಲಾವ್ ಎಲೆ ಒಂಚೂರು ಹಾಕ್ತೀನಿ, ಅದು ಒಂಥರ ಘಮ ಕೊಡುತ್ತೆ. ಆಮೇಲೆ ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಇದಕ್ಕೆ ಈಗ ನಾವು ಮ್ಯಾಶ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಆಲೂನ ಹಾಕೋಣ. ಓಕೆ, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಇದಕ್ಕೆ ಒಂಚೂರು ನೀರು ಚುಮುಕಿಸಿ ಸ್ವಲ್ಪ ಹೊತ್ತು ಬೇಯಕ್ಕೆ ಬಿಡಬೇಕು. 1 ಚಮಚ ಅಚ್ಚಮೆಣಸಿನ ಪುಡಿ, ಒಂದು ಅರ್ಧ ಚಮಚ ಧನಿಯಾ ಪುಡಿ, ಒಂದು ಅರ್ಧ ಚಮಚ ಜೀರಿಗೆ ಪುಡಿ, ಒಂದು ಸ್ವಲ್ಪ ಆಮ್ಚೂರ್ ಅಂದರೆ ಮಾವಿನಕಾಯಿನ ಒಣಗಿಸಿ ಪುಡಿ ಮಾಡಿರೋದು. ಈಗ ಇದನ್ನು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡೋಣ. ರುಚಿಗೆ ತಕ್ಕಷ್ಟು ಉಪ್ಪು, ಇದನ್ನು ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡಬೇಕು. ಉಪ್ಪು ಎಲ್ಲ ಕಡೆ ಹರಡ್ಕೋಬೇಕು. ಓಕೆ, ಈಗ ಇದಕ್ಕೆ ನಾವು ಕೊತ್ತಂಬರಿ ಸೊಪ್ಪು ಹೆಚ್ಚಾಕೋಣ. ಇದಕ್ಕೆ ನಿಂಬೆ ಹಣ್ಣಿನ ಜ್ಯೂಸ್ ಹಾಕೋಣ. ಓಕೆ, ಇದು ರೆಡಿ. ಆಲೂ ಅಫ್ಸಾನಾ ಬೇಕಾಗುವ ಪದಾರ್ಥಗಳು: ಬೇಬಿ ಆಲೂ, ಪಲಾವ್ ಎಲೆ, ಈರುಳ್ಳಿ, ಧನಿಯಾ ಪುಡಿ, ಜೀರಿಗೆ ಪುಡಿ, ಅಚ್ಚಮೆಣಸಿನ ಪುಡಿ, ಆಮ್ಚೂರ್ ಪೌಡರ್, ಕ್ಯಾಪ್ಸಿಕಮ್, ಹಸಿ ಮೆಣಸಿನಕಾಯಿ, ನಿಂಬೆ ರಸ, ಕೊತ್ತಂಬರಿ ಸೊಪ್ಪು, ಎಣ್ಣೆ ಮತ್ತು ಉಪ್ಪು. ಮಾಡುವ ವಿಧಾನ: ಬಾಣಲಿಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಬೇಬಿ ಆಲೂಗಳನ್ನು ಹಾಕಿ ಹೊಂಬಣ್ಣಕ್ಕೆ ಕರಿಯಿರಿ. ಪೇಪರ್ನ ಸಹಾಯದಿಂದ ಕರಿದ ಆಲೂಗಳನ್ನು ಚೆನ್ನಾಗಿ ಮ್ಯಾಶ್ ಮಾಡಿ. ಪ್ಯಾನ್ಗೆ ಎಣ್ಣೆ, ಹಸಿ ಮೆಣಸಿನಕಾಯಿ, ಕ್ಯಾಪ್ಸಿಕಮ್, ಪಲಾವ್ ಎಲೆ, ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ನಂತರ ಮ್ಯಾಶ್ ಮಾಡಿದ ಆಲೂ ಸ್ವಲ್ಪ ನೀರು ಹಾಕಿ ಬೇಯಿಸಿ. ಅದಕ್ಕೆ ಅಚ್ಚಮೆಣಸಿನ ಪುಡಿ, ಧನಿಯಾ ಪುಡಿ, ಆಮ್ಚೂರ್ ಪೌಡರ್, ಉಪ್ಪು ಹಾಕಿ ಮಿಕ್ಸ್ ಮಾಡಿ. ಕೊತ್ತಂಬರಿ ಸೊಪ್ಪು ಉದುರಿಸಿ ನಿಂಬೆ ರಸ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅಲಂಕರಿಸಿದರೆ ಆಲೂ ಅಫ್ಸಾನಾ ಸವಿಯಲು ಸಿದ್ಧ.